ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನೋಡಿ ಯಾರ್ಯಾರಿಗೆ ಏನೇನ್ ಚಿಂತೆ ಅಂತ. ರಾಜ್ಯದಲ್ಲಿ ಯುದ್ಧದ ಎಫೆಕ್ಟ್ ನಿಂದಾಗಿ ಆಟೋ ಚಾಲಕರು ಸಂಕಷ್ಟದಲ್ಲಿದ್ದಾರೆ. ಆದ್ರೆ ಶಾಸಕರೇ ನಿಮಗೆ ಜನರ ನೋವು ಸಂಕಷ್ಟ ಯಾವುದು ಕೂಡ ಕಾಣಿಸ್ತಾ ಇಲ್ವಾ? ಅಟ್ಲೀಸ್ಟ್ ಆ ಸಮಸ್ಯೆಯನ್ನ ಬಗೆಹರಿಸುವತ್ತ ಗಮನ ಹರಿಸಬೇಕು ಅಂತಾನೂ ಅನಿಸ್ತಿಲ್ವಾ ಅಂತ. ರಾಜ್ಯದಲ್ಲಿ ಗ್ಯಾಸ್ಗಾಗಿ ಜನರು ಪರದಾಡ್ತಾ ಇದ್ರು ಕೂಡ ಸ್ಪಂದಿಸುವಂತ ಮನಸ್ಸಿಲ್ವಾ? ಒಂದ್ ಕಡೆ ಗ್ಯಾಸ್ಗೆ ಜನ ಕ್ಯೂ ನಿಂತಿದ್ರೆ, ಇಲ್ಲಿ ನೋಡಿ IPL ಟಿಕೆಟ್ಗೆ ಅಂತ MLAಗಳು PA ಏನಿದ್ದಾರೆ ಅವ್ರು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಇವರಿಗೆ ಮ್ಯಾಚ್ ನೋಡೋ ಚಿಂತೆ. ಆದ್ರೆ ವೋಟ್ ಹಾಕಿ ಇವರನ್ನ ಶಾಸಕರನ್ನ ಮಾಡಿದಂತ ಜನರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ನಿಷ್ಕಾಳಜಿಯಿಂದ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ನೀವು ಕ್ಯೂ ನಿಲ್ತಾ ಇದ್ದೀರಿ, ಆದ್ರೆ ಇಲ್ಲಿ MLAಗಳು, ನೀವು ಆರಿಸಿದಂತ MLAಗಳೇನಿದ್ದಾರೆ IPL ಮ್ಯಾಚ್ ನೋಡ್ಬೇಕು ಅಂತ ಕಾಯ್ತಿದ್ದಾರೆ. ವಿಧಾನಸೌಧದಲ್ಲಿ IPL ಟಿಕೆಟ್ಗೆ MLAಗಳ PAಗಳು ಕ್ಯೂ ನಿಂತಿದ್ದಾರೆ. ನಾಳಿನ RCB ಮ್ಯಾಚ್ ನೋಡ್ಬೇಕು ಅಂತ ಟಿಕೆಟ್ ತಗೊಳ್ಳೋದಕ್ಕೆ ಮುಗಿಬಿದ್ದಂತ PAಗಳು. ಗ್ಯಾಸ್ ಸಮಸ್ಯೆಗಿಂತ ನಿಮ್ಗೆ ಹಾಗಾದ್ರೆ IPL ಮ್ಯಾಚ್ ಇಂಪಾರ್ಟೆಂಟ್ ಆಗ್ಬಿಡ್ತಾ? RCB ಆಡೋ IPL ಮ್ಯಾಚ್ಗಳಿಗೆ ಫ್ರೀ ಟಿಕೆಟ್ ಕೊಡ್ತಿರುವಂತ KSCಗೆ ಆ ಟಿಕೆಟ್ ಅನ್ನ ಪಡೆಯೋದಕ್ಕೆ ಅಂತ MLAಗಳ PAಗಳು ಕ್ಯೂ ನಿಂತಿದ್ದಾರೆ. IPL ಕ್ರೇಜ್ ಬದಲಿಗೆ ಗ್ಯಾಸ್ ಸಮಸ್ಯೆಯನ್ನ ಬಗೆಹರಿಸುವಂತ ಪ್ರಯತ್ನ ಮಾಡಿ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಅದು ಅಂತೇಳಿ ಹೇಳಿ ನುಣುಚ್ಕೊಳ್ತಾ ಇದ್ದೀರಲ್ಲ, ಹೀಗೆ ನುಣುಚ್ಕೊಂಡ್ಬಿಟ್ರೆ ಜನರ ಸಮಸ್ಯೆ ಬಗೆಹರಿಯುತ್ತಾ? ಈ ಹಿಂದೆ ದೆಹಲಿಯಲ್ಲಿ ಸಮ ಬೆಸ ಅನ್ನುವಂಥ ಒಂದು ಪದ್ಧತಿಯನ್ನ ತಂದಿದ್ರು. ಸಮ ಸಂಖ್ಯೆ ಇರೋರು ಆಟೋ ಯಾವಾಗ LPG ತುಂಬಿಸ್ಕೊಳ್ಬೇಕು, ಬೆಸ ಸಂಖ್ಯೆ ಯಾವಾಗ ತುಂಬಿಸ್ಕೊಳ್ಬೇಕು, ಒಂದು ದಿನಾಂಕವನ್ನ ನಿಗದಿ ಮಾಡಿದ್ರು. ಅಟ್ಲೀಸ್ಟ್ ಜನರ ಸಮಸ್ಯೆಗಳಿಗೆ ಕಿವಿ ಆಗ್ಬೇಕು ಅನ್ನುವಂಥ ಯಾವ ಜ್ಞಾನನೂ ಇಲ್ವಾ? ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದೀರಾ? ಪ್ರತಿನಿತ್ಯವೂ ಕೂಡ ಜನರು ಸಿಲಿಂಡರ್ಗೋಸ್ಕರ ಕ್ಯೂ ನಿಲ್ತಿದ್ದಾರೆ, ಮತ್ತೊಂದು ಕಡೆ ಆಟೋ ಗ್ಯಾಸ್ಗೋಸ್ಕರ ಕ್ಯೂ ನಿಲ್ತಿದ್ದಾರೆ ನಿದ್ದೆ ಬಿಟ್ಟು. ನೋಡಿ, ಗ್ಯಾಸ್ ಇಲ್ಲ ಅಂತೇಳಿ, ಗೃಹ ಬಳಕೆ ಗ್ಯಾಸ್ ಸಿಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ, ಬಟ್ ಅನೇಕರು ಆ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಸಿಲಿಂಡರ್ ಸಿಗ್ತಿಲ್ಲ. ಇನ್ನು ಕಮರ್ಷಿಯಲ್ ಗ್ಯಾಸ್ ಅಂತೂ ಇಲ್ವೇ ಇಲ್ಲ. ಎಷ್ಟೋ ಹೋಟೆಲ್ಗಳು ಬಂದ್ ಆಗಿವೆ. ಇದೆಲ್ಲದಕ್ಕೂ ಉತ್ತರ ಕೊಡೋದು ಯಾರು? ಪರಿಹಾರ ಕೊಡೋದು ಯಾರು? ಹಾಗಾದ್ರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ವೀರೇಶ್, ಒಂದ್ ಕಡೆ ಜನಪ್ರತಿನಿಧಿಗಳು ಏನಿದ್ದಾರೆ ಅವರ PAಗಳು ಮ್ಯಾಚ್ ಟಿಕೆಟ್ಗೋಸ್ಕರ ಕ್ಯೂನಲ್ಲಿ ನಿಲ್ತಾರೆ, ಮತ್ತೊಂದ್ ಕಡೆ ಅವ್ರನ್ನ ವೋಟ್ ಹಾಕಿ ಗೆಲ್ಸಿದಂಥವ್ರ ಜನರೇನಿದ್ದಾರೆ ಸಿಲಿಂಡರ್ ಇಲ್ಲ, ಆಟೋಗೆ LPG ಇಲ್ಲ ಅಂತ ಕಾಯ್ತಿದ್ದಾರೆ. ಹಾಗಾದ್ರೆ ಜನರ ಸಮಸ್ಯೆಗಳಿಗೆ ಕಿವಿ ಆಗ್ಬೇಕು, ಪರಿಹಾರ ಕೊಡ್ಬೇಕು, ಇದ್ರ ಬಗ್ಗೆ ಚಿಂತೆನೇ ಇಲ್ವಾ? ನಾಚಿಕೆ ಆಗ್ಬೇಕು ಅಂತ ಸರ್ಕಾರಕ್ಕೆ? ಖಂಡಿತವಾಗಿಯೂ ಸೌಖ್ಯ. ಇಡೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದ ಜನರು ಒಂದ್ ಕಡೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಬ್ಲಾಕ್ ಮಾರ್ಕೆಟ್ ನಲ್ಲಿ ಸಿಲಿಂಡರ್ಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಆಟೋ ಚಾಲಕರು LPGಗಳು ಸಿಗ್ತಾ ಇಲ್ಲ ಅಂತೇಳಿ ಪೆಟ್ರೋಲ್ ಬಂಕ್ಗಳ ಮುಂದೆ ಸಾಲು ಸಾಲಾಗಿ ಕಿಲೋಮೀಟರ್ಗಳ ಉದ್ದದಷ್ಟು ಕ್ಯೂ ಅನ್ನ ನಿಂತ್ಕೊಂಡಿರುವಂತದ್ದು. ಇದೆಲ್ಲದರ ವಿಚಾರಗಳನ್ನ ಮಾತನಾಡಬೇಕಾಗಿರುವಂತದ್ದು ಚುನಾಯಿತ ಜನಪ್ರತಿನಿಧಿಗಳು. ಈ ಸಮಸ್ಯೆಗಳನ್ನ ಬಗೆಹರಿಸಬೇಕಾದಂತವರು ಚುನಾಯಿತ ಜನಪ್ರತಿನಿಧಿಗಳು. ಆದ್ರೆ ಚುನಾಯಿತ ಜನಪ್ರತಿನಿಧಿಗಳು ಒಬ್ರು ಸಹ ಜನರ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಯುದ್ಧದ ಸಂದರ್ಭ ಜನರು ಅನುಭವಿಸ್ತಾ ಇರತಕ್ಕಂಥ ಸಂಕಷ್ಟಗಳ ಬಗ್ಗೆ ಯಾರು ಸಹ ಸ್ಪಂದಿಸ್ತಾ ಇಲ್ಲ. ಆದ್ರೆ RCB ಮ್ಯಾಚಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಟಿಕೆಟ್ಗಾಗಿ ಶಾಸಕರುಗಳು, ಸಚಿವರುಗಳು ಮತ್ತು ವಿಧಾನ ಪರಿಷತ್ನ ಸದಸ್ಯರುಗಳು ಅವರ PAಗಳನ್ನ ಬಿಟ್ಟು ಕ್ಯೂ ಅನ್ನು ನಿಲ್ಲಿಸಿ ಇದೀಗ ಟಿಕೆಟ್ ಅನ್ನ ಪಡೆದುಕೊಳ್ತಾ ಇರುವಂತದ್ದು. ಕಳೆದ ವಾರವಷ್ಟೇ DCM DK ಶಿವಕುಮಾರ್ ಅವರು KSCA ಮತ್ತು RCB ಅಧಿಕಾರಿಗಳ ಜೊತೆಗೆ ಒಂದು ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ನಮಗೆ 2 ಟಿಕೆಟ್ಗಳು ಸಾಲ್ತಾ ಇಲ್ಲ, ನಮಗೆ ಹೆಚ್ಚುವರಿಯಾಗಿ ಟಿಕೆಟ್ ಬೇಕು ಅನ್ನೋ ಒಂದು ಬೇಡಿಕೆಯನ್ನ DCM DK ಶಿವಕುಮಾರ್ ಅವರ ಮೂಲಕ ಎಲ್ಲ ಜನಪ್ರತಿನಿಧಿಗಳು ಇಟ್ಟಿದ್ರು. ಆದ್ರೆ KSCA ಮತ್ತು RCB ಅಧಿಕಾರಿಗಳು ಹೆಚ್ಚಾಗಿ ಟಿಕೆಟ್ಗಳನ್ನ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಒಪ್ಪಿ ಈಗ 3 ಟಿಕೆಟ್ಗಳನ್ನ ನೀಡ್ತಾ ಇರುವಂತದ್ದು. ಆ 3 ಟಿಕೆಟ್ಗಳನ್ನ ಪಡಿಲಿಕ್ಕೋಸ್ಕರವೇ ಶಾಸಕರುಗಳು, ಸಚಿವರುಗಳು ಮತ್ತು ವಿಧಾನ ಪರಿಷತ್ನ ಸದಸ್ಯರೇನಿದ್ದಾರೆ ಅವರ PAಗಳು ಎಲ್ಲರೂ ಸಹ ಬೆಳಗ್ಗೆಯಿಂದನೂ ಸಹ ಸ್ಪೀಕರ್ ಕಚೇರಿಯ ಮುಂದ್ಗಡೆ ನಿಂತ್ಕೊಂಡು ಕ್ಯೂ ಅಲ್ಲಿ ಟಿಕೆಟ್ಗಳನ್ನ ಪಡೆದುಕೊತಾ ಇರುವಂತದ್ದು. ಒಬ್ಬ ಜನಪ್ರತಿನಿಧಿಗೂ ಸಹ ಜನರ ಸಮಸ್ಯೆಗಳಿಗೆ ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನ ಮಾಡ್ತಾ ಇಲ್ಲ. ಒಂದ್ ಕಡೆ ಚುನಾವಣಾ ಪ್ರಚಾರದಲ್ಲಿ ಅಬ್ಬರದಲ್ಲಿರುವಂತದ್ದು, ಇನ್ನೊಂದು ಕಡೆ ಬೇರೆ ಬೇರೆ ರೀತಿಯಂತ ಕೆಲಸಗಳಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಇದ್ರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವವರು ಯಾರು ಅನ್ನೋದು ಕಡೆ ಪ್ರಶ್ನೆ ಆದಂತ ಸಂದರ್ಭದಲ್ಲೇನೆ ಶಾಸಕರುಗಳು ಮತ್ತು ಸಚಿವರುಗಳು ಮತ್ತು ಅವರ PAಗಳು ಎಲ್ಲರೂ ಸಹ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ಅನ್ನ ಪಡೆದುಕೊತಾ ಇರುವಂತದ್ದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ಬೋದು. ಸೌಖ್ಯ. ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.